ಆರ್ಎಸ್ಎಸ್ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಮನ್ಸ್ ಜಾರಿಯಾಗಿದೆ. ಕೆಪಿಸಿಸಿ ಅಧ್ಯಕ್ಷರು ಈ ಕುರಿತಾಗಿ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮೇಲೆ ಕೇಸ್ ಹಾಕಿದಾಗ ಆರ್ಎಸ್ಎಸ್ ಖುಷಿ ಪಡೋದಾದ್ರೆ ಮೊದಲು ನೋಂದಣಿ ಮಾಡಿಕೊಳ್ಳಿ. ದ್ವಂದ್ವ ನೀತಿ ನಡೆಯೋದಿಲ್ಲ. ಈ ನೆಲದ ಮೇಲಿನ ಕಾನೂನಿನ ಮೇಲೆ ಗೌರವ ಇಟ್ಕೊಂಡಿದ್ದೇವೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡೋದು ಹೊಸತಲ್ಲ. ಆರ್ಎಸ್ಎಸ್ನ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನಿನ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಆರ್ಎಸ್ಎಸ್ ಅವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಸಂತೋಷ ಪಡೋದಿದ್ರೆ ಮೊದಲು ಅವ್ರ ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಸಲಿ. ಅದು ದ್ವಂದ್ವ ನೀತಿಗಳು ನಡೆಯೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಾವು ಅದನ್ನು ಕೋರ್ಟಲ್ಲಿ ನಾವು ಅದನ್ನು ಯಾವ ರೀತಿ ಪ್ರತಿನಿಧಿಸಬೇಕು ಆ ಥರ ಮಾಡ್ತೇವೆ. ಟಾರ್ಗೆಟ್ ಏನಾಗೋದಿಲ್ಲ. ಆರ್ಎಸ್ಎಸ್ ಅವರು ಮಹಾತ್ಮ ಗಾಂಧಿನೇ ಟಾರ್ಗೆಟ್ ಮಾಡಿದ್ದಾರೆ. ಯಾರ್ಯಾರು ಸಂವಿಧಾನವನ್ನು ನಂಬ್ತಾರೆ, ಯಾರ್ಯಾರು ತ್ರಿವರ್ಣದ ಬಗ್ಗೆ ಗೌರವ ಇಟ್ಟಿದ್ದಾರೆ, ಯಾರ್ಯಾರು ಜಾತ್ಯತೀತ ತತ್ವದ ಬಗ್ಗೆ ಗೌರವ ಇಟ್ಟಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದೇನು ಹೊಸದಲ್ಲ. ಆರ್ಎಸ್ಎಸ್ ಅವರು ಯಾವತ್ತೂ ಸಹ ಬ್ರಿಟಿಷರ ವಿರುದ್ಧ ಇದ್ದವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಅವರು ಬ್ರಿಟಿಷರ ಪರ ಇದ್ದವರು. ನೆಲದ ಪ್ರಿಯಾಂಕ್ ಖರ್ಗೆ ಮೇಲೆ ಕೇಸ್ ಹಾಕಿದಾಗ ಆರ್ಎಸ್ಎಸ್ ಖುಷಿ ಪಡೋದಾದ್ರೆ ಮೊದಲು ನೋಂದಣಿ ಮಾಡಿಕೊಳ್ಳಿ. ದ್ವಂದ್ವ ನೀತಿ ನಡೆಯೋದಿಲ್ಲ. ಈ ನೆಲದ ಮೇಲಿನ ಕಾನೂನಿನ ಮೇಲೆ ಗೌರವ ಇಟ್ಕೊಂಡಿದ್ದೇವೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡೋದು ಹೊಸತಲ್ಲ. ಆರ್ಎಸ್ಎಸ್ನ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನಿನ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಆರ್ಎಸ್ಎಸ್ ಅವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಸಂತೋಷ ಪಡೋದಿದ್ರೆ ಮೊದಲು ಅವ್ರ ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಸಲಿ. ಅದು ದ್ವಂದ್ವ ನೀತಿಗಳು ನಡೆಯೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಾವು ಅದನ್ನು ಕೋರ್ಟಲ್ಲಿ ನಾವು ಅದನ್ನು ಯಾವ ರೀತಿ ಪ್ರತಿನಿಧಿಸಬೇಕು ಆ ಥರ ಮಾಡ್ತೇವೆ. ಟಾರ್ಗೆಟ್ ಏನಾಗೋದಿಲ್ಲ. ಆರ್ಎಸ್ಎಸ್ ಅವರು ಮಹಾತ್ಮ ಗಾಂಧಿನೇ ಟಾರ್ಗೆಟ್ ಮಾಡಿದ್ದಾರೆ. ಯಾರ್ಯಾರು ಸಂವಿಧಾನವನ್ನು ನಂಬ್ತಾರೆ, ಯಾರ್ಯಾರು ತ್ರಿವರ್ಣದ ಬಗ್ಗೆ ಗೌರವ ಇಟ್ಟಿದ್ದಾರೆ, ಯಾರ್ಯಾರು ಜಾತ್ಯತೀತ ತತ್ವದ ಬಗ್ಗೆ ಗೌರವ ಇಟ್ಟಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದೇನು ಹೊಸದಲ್ಲ. ಆರ್ಎಸ್ಎಸ್ ಅವರು ಯಾವತ್ತೂ ಸಹ ಬ್ರಿಟಿಷರ ವಿರುದ್ಧ ಇದ್ದವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಅವರು ಬ್ರಿಟಿಷರ ಪರ ಇದ್ದವರು. ನೆಲದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.